ಯಾವತ್ತು ಟೀಚರ್ಸ್ ಕೈಯಲ್ಲಿ ಬೆತ್ತ ಸೈಲೆಂಟ್ ಆಯಿತು, ಸ್ಟೇಷನ್ ಅಲ್ಲಿ ಲಾಠಿ ಎತ್ತು ಕೂತ್ಕೋತು ಅಂತ. ಶಾಲಾ ಕಾಲೇಜು ಮಕ್ಕಳಿಗೆ ತಂದೆ ತಾಯಿಗಳ ಕಷ್ಟಗಳ ಬಗ್ಗೆ, ತಂದೆ ತಾಯಿಗಳು ಎಷ್ಟು ಕಷ್ಟ ಬಿದ್ದು ಮಕ್ಕಳನ್ನು ಓದಿಸ್ಲಿಕ್ಕೆ ಕಳಿಸ್ಕೊಡ್ತಾರೆ, ಅದರ ಮಕ್ಕಳು ತನ್ನ ಜವಾಬ್ದಾರಿನ ಮರೆತು ಯಾವ ರೀತಿ ದಾರಿ ತಪ್ಪು ಹೋಗ್ತಿದ್ದೀರಿ ಅಂತೇಳಿ ಮಕ್ಕಳಿಗೆ ರಿಯಲೈಸ್ ಮಾಡುವಂಥ ಕಾರ್ಯಕ್ರಮ. ಮಕ್ಕಳ ಮನಸ್ಸು ಚಂಚಲವಾಗಿರುತ್ತೆ. ಈ ಡಿಗ್ರಿ ಎಲ್ಲ ಮುಗಿಸೋವರೆಗೂ ಕೂಡ ಮನಸ್ಸು ಹಂಗೆ ಹಾಡ್ತಾನೆ ಇರುತ್ತೆ. ಅದು ಬೇಕು ಇದು ಬೇಕು, ಕಲರ್ಫುಲ್ ಲೈಫನ್ನು ಬಯಸ್ತಾ ಇರುತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಾರ್ಯಕ್ರಮನ ಮುಂದುವರಿಸ್ತಾ ಹೋಗೋಣ. ಸೊ ಇಷ್ಟೊತ್ತು ಶಿಕ್ಷಣದ ಬಗ್ಗೆ ಮಾತಾಡಿದ್ವಿ, ಮಕ್ಕಳು ಎಲ್ಲಿಂದ ಶಿಕ್ಷಣ ಆರಂಭಿಸ್ತಾ ಇದ್ದಾರೆ, ಏನ್ ನಡೀತದೆ ಅಂತೆಲ್ಲ ಮಾತಾಡಿದ್ವಿ. ಸೊ ಇದ್ರ ನಡುವೆ ನವೀನ್ ಸರ್ ಒಂದಷ್ಟು ಸೆಮಿನಾರ್ಗಳನ್ನ ತಗೊಳ್ತಾರೆ ಶಿಕ್ಷಣಕ್ಕೋಸ್ಕರ, ಮಕ್ಕಳ ಒಂದು ಬೆಳವಣಿಗೆಗೋಸ್ಕರ, ಅವರ ಒಂದು ಮೌಲ್ಯಗಳು ಜಾಸ್ತಿ ಆಗ್ಲಿ, ಜೀವನದ ಮೌಲ್ಯಗಳನ್ನ ರೂಢಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೆಮಿನಾರ್ಗಳನ್ನ ಮಾಡುವಾಗ ಅಲ್ಲಿನ ಅನುಭವಗಳು ಹೆಂಗಿರುತ್ತೆ, ಯಾವ ರೀತಿ ಸೆಮಿನಾರ್ ಅದು ಅನ್ನೋದನ್ನ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಸರ್, ಸೆಮಿನಾರ್ಗಳಂದ್ರೆ ಈಗ ನಾವು ಅಟೆಂಡ್ ಮಾಡೋದಿಲ್ಲ ಅಂದ್ರೆ ಅಮ್ಮಮ್ಮ ಅಂದ್ರೆ ಒಂದು 40 ನಿಮಿಷ 45 ನಿಮಿಷ ಅಥವಾ 1 ಅವರ್ ಕುತ್ಕೊಂಡು ಒಂದು ಸೆಮಿನಾರ್ ಕೇಳ್ತೀವಿ. ಒಂದು ಅರ್ಧ ಗಂಟೆ ಇಲ್ಲ 1/4 ಗಂಟೆ ಬ್ರೇಕ್ ಬೇಕೇ ಬೇಕು. ಯಾಕೆಂದ್ರೆ ಈಗೆಲ್ಲ ಒಬ್ಬ ಮನುಷ್ಯ ಕೂತಿದ್ದವನು 1 ಗಂಟೆ ಕೂರೋದಕ್ಕೆ ಸಾಕು ಸುಸ್ತಾಗ್ತಾರೆ. ಅದಕ್ಕೆ ಅಂತಾನೆ ಸಿನಿಮಾಗಳಲ್ಲೂ ಒಂದು ಇಂಟರ್ವ್ಯೂ ಕೊಡೋದು. ಸೊ ನಿಮ್ಮ ಸೆಮಿನಾರ್ಗಳು ನಾನು ಕೇಳಿದ್ದು ತುಂಬಾ ಲೆಂತಿ ಆಗಿರುತ್ತೆ ಅಂತ, ಮಕ್ಕಳನ್ನ ಅಷ್ಟೊತ್ತು ಕೂರ್ಸೋದೇ ದೊಡ್ಡ ವಿಷಯ. ಸೊ ಹೆಂಗೆ ಸರ್ ಈ ಸೆಮಿನಾರ್ ಬಗ್ಗೆ ಹೇಳಿ, ಸೆಮಿನಾರ್ಲಿ ಏನಿರುತ್ತೆ, ಮಕ್ಕಳು ಹೆಂಗೆ ರಿಯಾಕ್ಟ್ ಮಾಡ್ತಾರೆ? ಅಲ್ಲ, ತುಂಬ ಒಳ್ಳೆ ಪ್ರಶ್ನೆ ಸರ್. ಆ್ಯಕ್ಚುಲಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಘಟನೆ ಇದು. ಇವತ್ತು ನಾನು ಆರಂಭ ಮಾಡಿರುವಂಥ ಕಾರ್ಯಕ್ರಮ ಶಾಲಾ ಕಾಲೇಜುಗಳಲ್ಲೊಂದು ಜಾಗೃತಿ ಕಾರ್ಯಕ್ರಮ. ಇದು ಮಕ್ಕಳಿಗೆ ಮೌಲ್ಯ ಕಲಿಸೋಣ, ಜೀವ ಉಳಿಸೋಣ ಅನ್ನುವಂಥ ಅಭಿಯಾನ ಆರಂಭ ಮಾಡಿ ಇಲ್ಲಿಗೆ 3 ವರ್ಷ ಕಳೆಯಿತು. ಶಾಲಾ ಕಾಲೇಜು ಮಕ್ಕಳಿಗೆ ತಂದೆ ತಾಯಿಗಳ ಕಷ್ಟಗಳ ಬಗ್ಗೆ, ತಂದೆ ತಾಯಿಗಳು ಎಷ್ಟು ಕಷ್ಟ ಬಿದ್ದು ಮಕ್ಕಳನ್ನು ಓದಿಸ್ಲಿಕ್ಕೆ ಕಳಿಸ್ಕೊಡ್ತಾರೆ, ಅದರ ಮಕ್ಕಳು ತನ್ನ ಜವಾಬ್ದಾರಿನ ಮರೆತು ಯಾವ ರೀತಿ ದಾರಿ ತಪ್ಪು ಹೋಗ್ತಿದ್ದೀರಿ ಅಂತೇಳಿ ಮಕ್ಕಳಿಗೆ ರಿಯಲೈಸ್ ಮಾಡುವಂಥ ಕಾರ್ಯಕ್ರಮ. ಜೊತೆಗೆ ಪರೀಕ್ಷೆಗಳನ್ನು ಎದುರಿಸೋದಂಗೆ, ಏಕಾಗ್ರತೆಯಿಂದ ಅಧ್ಯಯನ ನಡೆಸೋದಂಗೆ. ಭಾಳಷ್ಟು ಮಕ್ಕಳಿಗೆ ಓದ್ತಾರೆ, ಹೆಂಗೆ ಓದಬೇಕು ಅನ್ನೋ ಅರಿವಿಲ್ಲದೆ ಅವ್ರೇನು ಮಾಡ್ತಾರೆ, ಪರೀಕ್ಷೆಯಲ್ಲಿ ಫೇಲ್ ಆದಾಗ ಸೂಸೈಡ್ ಮಾಡ್ಕೊಳ್ತಾರೆ. ಅಂಥ ಮಕ್ಕಳನ್ನು ಹೆಂಗೆ ಓದಬೇಕು, ಸಮಯ ಹೆಂಗೆ ಬಳಸ್ಕೋಬೇಕಾಗಿದೆ. ಇಡೀ ಸಮಯ ಇರುತ್ತೆ, ಸಮಯವನ್ನು ನಾವು ಜಾತ್ರೆ, ಹರಿದಿನ, ಹಬ್ಬ, ಸಿನಿಮಾ, ಪಾರ್ಕು, ಕ್ಲಬ್ಬು, ಇನ್ನೊಂದು ಮತ್ತೊಂದು ತಿರುಗಿಕೊಂಡು ಟೈಮೆಲ್ಲ ವೇಸ್ಟ್ ಮಾಡ್ತೀವಿ. ಪರೀಕ್ಷೆಗಳ ಹತ್ರ ಬಂದಾಗ, ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಅಂತಾರಲ್ಲ, ಹಾಗೆ ಆ ಮಕ್ಳೇನು ಮಾಡ್ತಾರೆ, ಇನ್ನೊಂದು ವಾರ 15 ದಿನ 20 ದಿನ ಇರಬೇಕಾದ್ರೆ ಓದ್ಲಿಕ್ಕೆ ಶುರು ಮಾಡ್ತಾರೆ, ಖಿನ್ನತೆಗೊಳಗಾಗ್ತಾರೆ. ಅವಾಗ ಒಂದು ಭಯ ಶುರುವಾಗುತ್ತೆ, ಅದೇ ಪರೀಕ್ಷೆ ಭಯ. ಆ ಪರೀಕ್ಷೆ ಭಯಕ್ಕೆ ಎದುರಿ ಕೆಲವ್ರು ಏನು ಮಾಡ್ತಾರೆ, ಇನ್ನು ಪರೀಕ್ಷೆ ನಾಳೆ ನಾಡ್ದನ್ನ ಅನ್ಬೇಕಾದ್ರೇನೆ ಸೂಸೈಡ್ ಮಾಡ್ಕೊತಾರೆ. ನಾನು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಓದಬೇಕಾದಾಗ ನಾನು ನೋಡ್ತಾ ಇದ್ದೆ, ತಂದೆ ತಾಯಿಗಳು ಪರೀಕ್ಷೆ ಹತ್ರ ಬರ್ತಾ ಇದೆ, ಓದ್ಕೊಳಮ್ಮ ಅಂದಾಗ ಬೆಂಗಳೂರಲ್ಲೇ ಸೂಸೈಡ್ ಮಾಡ್ಕೊಂಡಿರುವಂಥ ಮಕ್ಕಳನ್ನು ನೋಡ್ತೀವಿ. ಹಾಗಾಗಿ ಮಕ್ಕಳಿಗೆ ಇವನ್ನೆಲ್ಲ ಕಂಟೆಂಟ್ ಇಟ್ಕೊಂಡು ಸತತ 2-2.5 ಗಂಟೆಗಳ ಕಾಲ ಕಾರ್ಯಕ್ರಮ ಮಾಡೋದು ಸರ್. ಕಾರ್ಯಕ್ರಮ ಆರಂಭ ಮಾಡಬೇಕಾದ್ರೇನೆ ಮಕ್ಕಳಿಗೆ ಹೇಳ್ಬಿಡ್ತೀನಿ, ನಾನು 10ರಿಂದ 15 ನಿಮಿಷಗಳ ಕಾಲ ಮಾತಾಡ್ತೀನಿ. ನಿಮ್ಗೇನಾದ್ರೂ ಬೇಜಾರಾದ್ರೆ, ಇರಿಟೇಟ್ ಫೀಲ್ ಆದ್ರೆ, ಮಾನಸಿಕವಾಗಿ ಏನಾದ್ರೂ ನಿಮ್ಗೇನಾದ್ರೂ ತೊಂದರೆ ಅನಿಸ್ತಾ ಇದ್ರೆ, ಇಲ್ಲ ಕೇಳಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಬೋರ್ ಹೊಡಿತಾ ಇದೆ ಅಂತ ಏನಾದ್ರೂ ಅನ್ಸಿದ್ರೆ ಆಟೋಮೆಟಿಕ್ ಆಗಿ ಒಬ್ಬರದ್ದೇಳಿ ಕಾರ್ಯಕ್ರಮ ನಿಲ್ಲಿಸಿ ಅಂತ. ಇದು ಓಪನ್ ನಾನು ಚಾಲೆಂಜ್ ಕೊಡ್ತೀನಿ. 2ನೇ ಪಾಯಿಂಟ್, ನೀವೆಷ್ಟಾದ್ರೂ ಮಾತಾಡ್ಕೊಳ್ಳಿ, ನಾನು ಸುಮ್ಮನೆ ಇರಿ ಅಂತ ಹೇಳೋದಿಲ್ಲ. ಇವೆರಡು ಕಂಡೀಷನ್ ಅವ್ರಿಗೆ ಕೊಟ್ಬಿಡ್ತೀನಿ. ಇನ್ನು ಅದಾದ್ಮೇಲೆ 2 ಆಪ್ಷನ್ಸ್, ಬಟ್ 10 ನಿಮಿಷ ಮಾಡ್ತೀನಿ 15 ನಿಮಿಷ ಮಾಡ್ತೀನೋ ಗೊತ್ತಿಲ್ಲ. ಅಲ್ಲಿವರೆಗೂ ನನ್ನ ಕಣ್ಣುಗಳನ್ನ ಮತ್ತೆ ನನ್ನನ್ನು ತುಂಬ ಸೀರಿಯಸ್ ಆಗಿ ಗಮನಿಸ್ತಾ ಇರಬೇಕು, ನನ್ನ ಧ್ವನಿಯನ್ನು ತುಂಬ ಸೀರಿಯಸ್ ಆಗಿ ಆಲಿಸ್ತಿರ್ಬೇಕು ಅಂತೇಳಿ 2 ಷರತ್ತು ಹಾಕಿ ಕಾರ್ಯಕ್ರಮ ಶುರು ಮಾಡ್ತೀನಿ. ಅವರು ಚಾಲೆಂಜಾಗಿ ಕೂತ್ಕೋತಾರೆ. ಇನ್ನೊಂದು ಫಸ್ಟ್ ಅವ್ರು ಚಾಲೆಂಜ್ ಕೊಡೋದೇನು ಅಂತಂದ್ರೆ, ನನ್ನನ್ನು ನೀವು ಮಾತನಾಡಿಸೋದಕ್ಕೆ ನೀವು ಟ್ರೈ ಮಾಡಿ 10-15 ನಿಮಿಷದಲ್ಲಿ. ಏನಾದ್ರೂ ನೀವು ನನ್ನನ್ನು ಸುಮ್ಮನೆ ಇರಿಸ್ಲಿಲ್ಲ ಅಂದ್ರೆ ನಾನು 2.5 ಗಂಟೆ ಕೂರಿಸ್ಕೊಡ್ತೀನಿ ಅಂತ. ಅದು ಓಪನ್ ಚಾಲೆಂಜ್ ಮಾಡಿ ಮಕ್ಕಳಿಗೆ ಕೂರಿಸ್ಕೊಡುವಂಥದ್ದು. ನಿಜಕ್ಕೂ ನನಗೆ ಒಂದೊಂದ್ಸಲಿ ಅನ್ಸ್ಬಿಡುತ್ತೆ, ಹಿಂಗೆ ಕೊಟ್ಬಿಟ್ಟಿದ್ದೀನಲ್ಲ ಮಾತನ್ನು ಉಳಿಸ್ಕೊಡ್ಬೇಕಲ್ಲ ಅಲ್ಲ ಕಮಿಟ್ಮೆಂಟು ಅಂತ ಹೇಳಿ. ಅದಂಗೆ ಅವ್ರು 15 ನಿಮಿಷ 15 ನಿಮಿಷದವರೆಗೂ ಕಾಯ್ತಾನೆ ಇರ್ತಾರೆ. ಆಮೇಲೆ ಆಟೋಮೆಟಿಕ್ ಆಗಿ ನಾನು ನಿಲ್ಲಿಸ್ಲಿಕ್ಕೆ ಹೋದ್ರು ಅವ್ರು ಬೇಡ ಅನ್ಲಿಕ್ಕೆ ಶುರು ಮಾಡ್ತಾರೆ. ಸರಿ, ಹೆಂಗೆ ಸರ್ ನಿಮ್ಗೆ ಅನ್ಸುತ್ತಾ, ಈಗ ಆನ್ಲೈನ್ ಕ್ಲಾಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು, ಮಕ್ಳ ಕೈಗೆ ಈಸಿಯಾಗಿ ಮೊಬೈಲ್ ಸಿಕ್ತು, ಮೊಬೈಲ್ ಆಕ್ಸೆಸ್ ಈಸಿ, ಮೊಬೈಲ್ ಆನ್ಲೈನ್ ಕ್ಲಾಸ್ ಬೇಕು ಅಂದ ತಕ್ಷಣ ಒಂದು ಇಂಟರ್ನೆಟ್ ಬೇಕು, ಇಂಟರ್ನೆಟ್ ಹಾಕ್ಸ್ಕೊಟ್ರು, ಮಕ್ಕಳು ಮೊಬೈಲ್ ಕುತ್ಕೊಂಡು ರೂಮಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾರೆ ಅಂತಂದ್ರೆ ಆನ್ಲೈನ್ ಕ್ಲಾಸಲ್ಲಿ ಇದ್ದಾರೆ, ನೋಟ್ಸ್ ಬರ್ಕೊಳ್ತಾ ಇದ್ದಾರೆ, ನೋಟ್ಸ್ ನೋಡ್ತಾ ಇದ್ದಾರೆ ಅಂತ ಪೇರೆಂಟ್ಸ್ ಅನ್ಕೊಂತಾರೆ. ಸೊ ಮೊಬೈಲಲ್ಲಿ ಬೇರೆ ಏನಾದ್ರು ಅವ್ರಿಗೆ ಅಟ್ರಾಕ್ಷನ್ ಆಗಿ ಅದು ದಾರಿ ತಪ್ಪಿಸುತ್ತೆ ಅಂತ ಅನ್ಸುತ್ತಾ? 100ಕ್ಕೆ 100% ಸರ್. ಏನಾಗ್ಬಿಟ್ಟಿದೆ ಅಂದರೆ, ಮಕ್ಕಳ ಮನಸ್ಸು ಮರಕಟ್ಟಿಕೈತೆ ಅಂದರೆ ಕೋತಿ ಥರ ಸರ್, ಚಂಚಲವಾಗಿರುತ್ತೆ. ಈ ಮರದಿಂದ ಇನ್ನೊಂದು ಮರದ ಮತ್ತೊಂದು ಮರ ಎಗಿರುವಂಥ ಮನಸ್ಸು ಇದು ಈ ಹದಿಹರೆಯದ ವಯಸ್ಸು. ಅಪ್ ಟು ಅವರಿಗೆ ಈ ಡಿಗ್ರಿ ಎಲ್ಲ ಮುಗಿಸೋವರೆಗೂ ಕೂಡ ಮನಸ್ಸು ಹಂಗೆ ಆಡ್ತಾನೆ ಇರುತ್ತೆ. ಅದು ಬೇಕು ಇದು ಬೇಕು, ಕಲರ್ಫುಲ್ ಲೈಫನ್ನು ಬಯಸ್ತಾ ಇರುತ್ತೆ ಅದು.
ಅದಕ್ಕೆ ಯಾಕೆ ಅಂದರೆ ಜೀವನದ ಪಟ್ಟುಗಳು ಗೊತ್ತಿರಲ್ಲ, ಕಷ್ಟಗಳು ಗೊತ್ತಿರಲ್ಲ, ತಂದೆ ತಾಯಿಗಳ ಕಣ್ಣೀರಿನ ಕಥೆಗಳು ಅವ್ರಿಗೆ ಗೊತ್ತಿರಲ್ಲ. ತಂದೆ ತಾಯಿಗಳು ಒಂದು ನನ್ನ ಹಿತದೃಷ್ಟಿಯಲ್ಲಿ ನಾನು ನೋಡಿದ್ದು, ಒಂದು ತಪ್ಪು ಮಾಡ್ತಾ ಇರೋದ್ರಿಂದ ನನ್ನ ಮಕ್ಕಳಿಗೆ ಕಣ್ಣೀರಿನ ಕತೆ ತೋರಿಸ್ಬಾರ್ದು, ನನ್ನ ಮಕ್ಕಳಿಗೆ ಬಡತನ ತೋರಿಸ್ಬಾರ್ದು, ನನ್ನ ಮಕ್ಕಳಿಗೆ ಕಷ್ಟ ತೋರಿಸ್ಬಾರ್ದು, ನನಗೆ ಕಷ್ಟ ಬಂದರೂ ಪರವಾಗಿಲ್ಲ ಅಂತೇಳಿ ಮಕ್ಕಳ ಕಷ್ಟ ತೋರಿಸ್ದಂಗೆ ಹೋಗ್ತಾರೆ. ಕೊನೆಗೆ ಮಕ್ಕಳ ಕಷ್ಟ ಅರ್ಥ ಆಗದೆ, ತಂದೆ ತಾಯಿಗಳ ಕಷ್ಟ ಅರಿವಾಗದೆ ಮಕ್ಕಳು ತಂದೆ ತಾಯಿಗಳನ್ನು ಬೀದಿಗೆ ಹಾಕೋ ಕೆಲಸ ಮಾಡ್ತಾರೆ, ಅನಾಥಾಶ್ರಮಗಳಿಗಾಗ್ತಾರೆ, ವೃದ್ಧಾಶ್ರಮಗಳಿಗಾಗ್ತಾ ಇದ್ದಾರೆ. ಯಾರು ಮುಖ್ಯ ಕಾರಣ ಅಂದರೆ ಹೆತ್ತವ್ರೆ. ಮೊಬೈಲ್ ಕೊಟ್ಟಾಗ ತಂದೆ ತಾಯಿಗಳು ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಮಕ್ಕಳು ಏನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಚಲನವಲನಗಳನ್ನು ಗಮನಿಸಬೇಕು ಸರ್. ಹೆತ್ತವ್ರಂತ ಮೊದಲು ಮಾಡಬೇಕಾದ್ರೆ ಮೊಬೈಲ್ ಎಲ್ಲರೂ ಕೊಡಿಸ್ತಾರೆ, ಮಗು ಏನು ಅಪ್ಡೇಟ್ ಆಗ್ತಾ ಇದೆ ಅಂತ ನೋಡಬೇಕಾಗಿದೆ. ಇವತ್ತೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫೋನ್ ಮಾಡ್ತಾರೆ, ವಾಟ್ಸಪ್ಗಳಲ್ಲಿ ಫೋನ್ ಮಾಡ್ತಾರೆ. ನಾವೆಲ್ಲ ಅಂದ್ಕೊಂಡಿರೋದು ಎತ್ತಂತ ತಂದೆ ತಾಯಿಗಳು ಮೊಬೈಲಲ್ಲಿ ಬರೀ ಕಾಲಿಂಗಲ್ಲಿ ಅಷ್ಟೇ ಫೋನ್ ಮಾಡೋಕ್ಕೆ ಸಾಧ್ಯ ಅಂತ ಅಂದ್ಕೊಂಡು ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ಮಕ್ಕಳಿಗೆ ಅರಿವಿದೆ, ತಂದೆ ತಾಯಿಗಳಿಗೆ ಗೊತ್ತಿಲ್ಲ. ಆಕ್ಚುಲಿ ಪಂಚತಂತ್ರ ಕಥೆಗಳು ಇವಾಗ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಆ ಪಂಚತಂತ್ರ ಕಥೆಗಳಾಗಿರ್ಬೋದು, ಒಂದಷ್ಟು ಹಿತನುಡಿಗಳು ನಮ್ಮ ಸ್ಕೂಲಲ್ಲೆಲ್ಲ ಓದ್ಸೋದು ಸರ್. ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಬೆಳಗ್ಗೆ ಪ್ರೇಯರ್ ಆದ ತಕ್ಷಣ ಒಂದು ನ್ಯೂಸ್ ಪೇಪರ್ನ ಓದಬೇಕು. ಒಬ್ಬ ಹುಡುಗ ಒಂದು ನ್ಯೂಸ್ ಪೇಪರ್ನ ಜೋರಾಗಿ ಎಲ್ಲಾರ ಮುಂದೆ ಓದಬೇಕು. ಅದಾದ್ಮೇಲೆ ಒಬ್ಬ ಹುಡುಗ ಬಂದ್ಬಿಟ್ಟು ಒಂದು ನುಡಿಮುತ್ತೋ ಅಥವಾ ಒಂದು ಗಾದೆನೋ ಹೇಳಬೇಕು. ಹೇಳ್ಬಿಟ್ಟು ಅದೆಲ್ಲರಿಗೂ ಕೇಳ್ಸಂಗೆ ಹೇಳಬೇಕು. ಇವಾಗ ಅದು ಎಷ್ಟು ಶಾಲೆಗಳಲ್ಲಿ ನಡೀತಾ ಇದೆ ಅನ್ನೋದು ಒಂದು ಇಂಪಾರ್ಟೆಂಟ್ ವಿಷಯ. ನಡೀತಾ ಇದೆ. ಯಾಕೆಂದರೆ ಕರ್ನಾಟಕದ ಬಹುತೇಕ ಶಾಲೆಗಳಿಗೆ ನಾನು ಹೋದಾಗ ಆ ಕೆಲಸವನ್ನು ನಾನು ನೋಡಿದ್ದೀನಿ. ಕೆಲವು ಕಡೆ ಅದು ನಡೀತಾ ಇಲ್ಲ, ಕೆಲವು ಕಡೆ ಅದು ಕೆಲವು ಗುರುಗಳು ಅದನ್ನು ತುಂಬ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ನನಗೆ ಒಂದು ಖುಷಿಯಾಗೋ ವಿಚಾರ ಏನು ಅಂದರೆ, ಇಂಥ ಆಧುನಿಕ ಜಗತ್ತಿನಲ್ಲೂ ಕೂಡ ಪಾಶ್ಚಿಮಾತ್ಯರ ಒಂದು ಸಂಸ್ಕೃತಿ ಮತ್ತು ತಂತ್ರಜ್ಞಾನ ಯುಗದಲ್ಲೂ ಕೂಡ ನಮ್ಮ ಹಳೆಯದ ಒಂದಷ್ಟು ಏನು ಆ ಪರಂಪರೆಗಳು ಹೆಂಗೆ ಮಾಡಿಸ್ಬೇಕು, ವಿದ್ಯಾರ್ಥಿಗಳು ಹೆಂಗೆ ಸರಿ ದಾರಿಗೆ ತಗೊಂಡು ಹೋಗ್ಬೇಕು ಅಂತೇಳಿ ಭಾಳಷ್ಟು ಗುರುಗಳು ಶ್ರಮ ಹಾಕ್ತಾ ಇದೆ. ಅದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಕೆಲವು ಕಡೆ ಅದೊಂದು ಸ್ವಲ್ಪ ಮೈನಸ್ಸು ಕೂಡ ಹಾಕ್ತಾ ಇದೆ. ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕಾದ ಜವಾಬ್ದಾರಿ ಅವರವ್ರಿಗೆ ಬಿಟ್ಟಿರುತ್ತೆ ಸರ್. ಯಾಕೆಂದರೆ ಸಮಾಜವನ್ನು ಕಟ್ಟೋರು, ಮಕ್ಕಳ ಭವಿಷ್ಯವನ್ನು ಉದ್ಧಾರ ಮಾಡೋರು, ರಾಷ್ಟ್ರ ನಾಯಕರವ್ರು ಆಗಬೇಕಾದಂಥ ಅವ್ರ ಮಕ್ಕಳನ್ನ ನಾವು ಹೆಂಗೆ ತಗೊಂಡೋಗ್ಬೇಕು ಅನ್ನೋ ಬದ್ಧತೆ ನನಗೂ ಇರಬೇಕು, ನಿಮಗೂ ಇರಬೇಕು, ಅವ್ರಿಗೂ ಇರಬೇಕು ಸರ್. ಆಮೇಲೆ ಸರ್ ಇನ್ನೊಂದು ಇವಾಗ ನಡೀತಾ ಇರೋದನ್ನ ಹೇಳ್ತೀನಿ. ಅಂದರೆ ಸಿಟಿ ಲೈಫ್ಗಳಿಗೆ ಬಂದಾಗ ಇವಾಗಲೂ ಕೂಡ ಹಳ್ಳಿಲಿ ಈ ವಿಚಾರ ಇದೆ. ಯಾಕೆಂದರೆ ಪೇರೆಂಟ್ಸ್ ಹೋಗಿ ಗುರುಗಳಿಗೆ ಹೇಳ್ಬೇಕು. ಏನು ಇಲ್ಲೆಲ್ಲ ನಮ್ಮ ಹಳ್ಳಿ ಕಡೆ ಹೆಂಗೆ ಹೇಳ್ತಾರೆ ಅಂತಂದರೆ, 4 ಹೊಡೆದು ಬುದ್ಧಿ ಹೇಳಿ ಸರ್ ಅಂತಾರೆ. ಸಿಟಿ ಕಡೆ ಮಗುಗೆ ಒಂದು ಒದೆ ಹೊಡೆದ್ರೆ ಬಂದ್ಬಿಟ್ಟು ಯಾಕೆ ಹೊಡೆದೆ ಅಂತ ಕೇಳ್ತಾರೆ. ಸೊ ಗುರುಗಳ ಮತ್ತೆ ಪೇರೆಂಟ್ಸ್ಗಳ ಸಂಬಂಧದ ಬಗ್ಗೆ ಏನಾದ್ರು ಹೇಳೋದಾದ್ರೆ, ಹಿಂದೆಲ್ಲ ನಮ್ಮ ಆರಂಭದ ವಿದ್ಯಾಭ್ಯಾಸಗಳು, ನಮ್ಮ ತಂದೆ ತಾಯಿಗಳು ನಮ್ಮ ಗುರುಗಳು ನಮ್ಮನ್ನು ದಂಡಿಸ್ತಾ ಇದ್ರೆ ಅವ್ರು ಇನ್ನೊಂದೆರಡು ಏಟ್ ಹಾಕಿ ಅಂತ ಹೇಳ್ತಾ ಇದ್ರು. ಅವಾಗ ನಮ್ಗೆ ಭಯ ಬರ್ತಿತ್ತು ಸರ್. ಇವತ್ತು ಮಕ್ಕಳನ್ನ ಅವ್ರು ದಂಡಿಸ್ತಾ ಇದ್ದಾರೆ ಅಂದಾಗ ಎಲ್ಲೊಂದ್ ಕಡೆ ಪೋಷಕರು ಹೋಗಿ ಜಗಳ ಮಾಡ್ತಾರೆ. ಟೀಚರ್ಸ್ ಅಂದ್ರೆ ಅದನ್ನೇ ಹೇಳ್ತಾರೆ, ಯಾವತ್ತು ಟೀಚರ್ಸ್ ಕೈಯಲ್ಲಿ ಬೆತ್ತ ಸೈಲೆಂಟ್ ಆಯಿತು, ಸ್ಟೇಷನ್ ಅಲ್ಲಿ ಲಾಠಿ ಎತ್ ಕೂತ್ಕೋತು ಅಂತ. ಇವತ್ತು ಅಪರಾಧಗಳನ್ನು ಮಾಡ್ಕೊಂಡು, ಮಾಡಬಾರ್ದು ಕೆಲಸಗಳನ್ನು ಮಾಡಿಕೊಂಡು ವಿದ್ಯಾರ್ಥಿಗಳು ಏನು ಮಾಡ್ತಿದ್ದಾರೆ, ಹೋಗಿ ಸ್ಟೇಷನ್ನಲ್ಲಿ ಆ ಥರದ ಕೃತ್ಯಗಳಲ್ಲಿ ಭಾಗಿಯಾಗಿ ಪೊಲೀಸ್ನವ್ರ ಹತ್ರ ಹೇಳಿ ತಿಂತಿದ್ದಾರೆ. ಕಾರಣ ಏನು ಅಂತಂದರೆ, ಶಾಲೆಗಳಲ್ಲಿರುವಂಥ ಟೀಚರ್ಸ್ಗಳು ಬೆತ್ತಗಳೆಲ್ಲವೂ ಕೂಡ ಮೂಲೆ ಸೇರಿತು. ಆಗೆಲ್ಲೋ ಒಂದು ಕಡೆ ಆ ಮಕ್ಕಳನ್ನ ದಂಡಿಸ್ಲಿಕ್ಕೂ ಆಗ್ತಾ ಇಲ್ಲ, ಆ ಮಕ್ಕಳನ್ನ ಭಯ ಇಡ್ಲಿಕ್ಕೂ ಆಗದಂಥ ಪರಿಸ್ಥಿತಿ ಟೀಚರ್ಸ್ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ರೀತಿಯಲ್ಲಿ ಅದು ತುಂಬ ಅಂದರೆ ಎಲ್ಲೊಂದು ಕಡೆ ಮಕ್ಕಳು ದಾರಿ ತಪ್ಪಲಿಕ್ಕೆ ಅದು ಒಂದು ಕಾರಣ, ಒಂದು ಸಿಸ್ಟಮ್ ವ್ಯವಸ್ಥೆಯಲ್ಲಿ ಅದೊಂದು ಮೈನಸ್ ಆಗ್ತಿದೆಯೇನೋ ಅಂತ ಅನಿಸ್ತು. ಇನ್ನೊಂದು ಏನಪ್ಪ ಅಂದರೆ, ವಿಶೇಷವಾಗಿ ತಂದೆ ತಾಯಿಗಳು ಆದಂಥವರು ಗುರುಗಳಿಗೆ ಸಪೋರ್ಟ್ ಮಾಡ್ತಾ ಬರಬೇಕು. ಯಾವಾಗ ಮಕ್ಕಳನ್ನ ನಾವು ಹೋಲೈಸ್ಕೊಳ್ತಾ ಬರ್ತೀವಿ, ಮಕ್ಕಳು ಬಿಡು ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಬಿಡು, ನಾ ದಾರಿ ತಪ್ಪಿದ್ರೇನು ಅವ್ರು ಬಂದು ಅಕ್ಸೆಪ್ಟ್ ಮಾಡ್ತಾರೆ ಅಂತೇಳಿ ಸುಮ್ಮನೆ ಟೀಚರ್ಸ್ಗಳನ್ನ ಏನೋ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಅವರಲ್ಲಿರುವಂಥ ಸೃಜನಾತ್ಮಕ ಕಲೆ ಕೂಡ ಎಲ್ಲೋ ಒಂದು ಕಡೆ ಸಾಹಿತ್ಯ ಸರ್. ಟೀಚರ್ಸ್ಗಳಲ್ಲಿ ಸಿಸ್ಟಮ್ ಹೆಂಗಾಗ್ಬಿಟ್ಟಿದೆ ಸರ್. ಮೊನ್ನೆ ನಾನು ಒಬ್ರು ಯಾರೋ ಮಾನ್ಯ ಸಚಿವರು, ಶಾಸಕರು, ಅವ್ರಿಗೆ ಪಾಪ ಬೋರ್ಡ್ ಮೇಲೆ ಕನ್ನಡ ಬರೆಯೋದಕ್ಕೆ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ರು. ಸೊ ಅವ್ರನ್ನ ನಾವು ತಗೊಂಡೋಗಿ ಸಚಿವರ ಸ್ಥಾನಗಳನ್ನೆಲ್ಲ ಕೂರಿಸಿ ನಾವು ಮೆರೆಸ್ತಾ ಇದ್ದೀವಿ. ಸೊ ನನಗೆ ಇದು ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅವರು ಕನ್ನಡ ಬರೆಯೋದನ್ನ ಮರ್ತಿದಾರ ಅಥವಾ ಕನ್ನಡ ಬರೆಯಕ್ ಆಗ್ತಾ ಇಲ್ವೋ ಏನು ಅನ್ನೋದೇ ನನಗೆ ನಿಜವಾಗ್ಲೂ ಗೊಂದಲ ಆಗೋಯ್ತು. ಸೊ ಈ ತರ ಸಿಸ್ಟಮ್ ಇದ್ದಾಗ ನಾವು ಶಿಕ್ಷಣ ಹೆಂಗ್ ಸುಧಾರಿಸ್ತೀವಿ, ಹೆಂಗ್ ಪರಿಷ್ಕರಣೆ ಮಾಡಿ ಹೆಂಗ್ ಒಂದು ಉತ್ತಮ ಅಂತ ತರ್ತೀವಿ ಅಂತ. ಹೌದು, ಒಂದು ಕುಟುಂಬ ಸಮೃದ್ಧಿಯಾಗಿ ನೆಮ್ಮದಿಯಾಗಿ ಸಾಗಬೇಕಾದ್ರೆ ಕುಟುಂಬದ ಮುಖ್ಯಸ್ಥನ ಮೇಲೆ ನಿಂತಿರುತ್ತಂತೆ. ಹೌದು, ಒಂದು ಕ್ಷೇತ್ರ ಶಿಕ್ಷಣ ಅಂತಂದ್ರೆ ಆ ಕ್ಷೇತ್ರದ ಮುಖ್ಯಸ್ಥರು ಜವಾಬ್ದಾರಿ ತೆಗೆದುಕೊಂಡಂಥವ್ರು ಕೂಡ ಹಂಗೆ ಇರ್ಬೇಕಂತ. ಯಾಕೆಂದ್ರೆ ಅನುಸರಣೆ ಮಾಡೋದು ನಾವು ಫಾಲೋಯರ್ಸ್ ಆಗಿರ್ತೀವಂತೆ. ಈಗ ಯಾರೋ ಒಬ್ಬ ಸಿನಿಮಾ ಹೀರೋ ಒಂದು ತಪ್ಪು ಮಾಡಿದ್ರೆ, ನಮ್ಮ ಹೀರೋನೇ ತಪ್ಪು ಮಾಡಿಬಿಟ್ಟಿದ್ದಾನೆ, ನಾವೇನು ಮಹಾ ಬಿಡು, ಅವರೇ ಮಾಡಿದ್ದಾರೆ ನಾನೇನು ಅನ್ನೋಷ್ಟು ಮಟ್ಟಿಗೆ ಥಿಂಕ್ ಮಾಡುವಂಥ ಮನಸ್ಥಿತಿಗಳು ನಮ್ದಾಗಿರುತ್ತೆ. ಹಾಗಾಗಿ ನೀವು ಹೇಳಿದ್ದು ಕೂಡ ಅಷ್ಟೇ,
ಆ ಒಂದೊಂದು ಕ್ಷೇತ್ರಗಳಿಗೆ ನಾವು ಕಳಿಸ್ಕೊಡ್ಬೇಕಾದಾಗ ಆ ಥರದ ಅರ್ಹತೆ ಇರೋರ್ನೇ ಕೂರಿಸ್ಬೇಕಾಗ್ತದೆ. ಇಲ್ಲ ಸರ್, ಆ ಅಧಿಕಾರನೇ ನಮ್ಮ ಕೈಲಿಲ್ಲ ಸರ್. ಬಹಳ ನೋವಿನ ಸಂಗತಿ ಅದು. ಯಾಕೆಂದ್ರೆ ಒಂದು ಆ ಶಿಕ್ಷಣ ಕ್ಷೇತ್ರದ ಒಂದು ಬಹುದೊಡ್ಡ ಅಂಗ ಅದು. ಯಾಕೆಂದ್ರೆ ಒಂದಷ್ಟು ಇಂಪ್ಲಿಮೆಂಟೇಷನ್ ಜಾರಿಗೊಳಿಸಬೇಕಾದಾಗ, ಹೊಸ ಹೊಸ ಯೋಜನೆಗಳು, ಶೈಕ್ಷಣಿಕವಾಗಿ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೊಳಿಸಬೇಕಾದಾಗ ಅವರ ಆಲೋಚನಾ ಶಕ್ತಿಗಳು ಕೂಡ ಆರೋಗ್ಯಕರವಾಗಿರಬೇಕು ಅಂದ್ರೆ ಆ ಅರ್ಹತೆ ಅವ್ರಿಗೂ ಇರಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ಅರ್ಹತೆ ಇಲ್ದವ್ರನ್ನ ಆ ಸ್ಥಾನಗಳಿಗೆ ಕೂರಿಸಿದಾಗ ಹಿಂಗೆ ಎಡವಟ್ಟಾಗತ್ತೆ. ಆ ಯೋಜನೆಗಳು ಉಲ್ಟಾ ಪಲ್ಟಾ ಆದಾಗ ನಾವೇನು ಮಾಡ್ಲಿಕ್ಕಾಗಲ್ಲ. ಈಗ ನಾವು ಹಿಂಗೆ ಕೂತ್ಕೊಂಡು ಮಾತಾಡ್ಕೋಬೇಕಾಗತ್ತೆ ಅಂತ ಪರಿಸ್ಥಿತಿ. ಮತ್ತೆ ಇದನ್ನ ಹಿಂಗೆ ಸೈಕಲ್ ಮಾಡಿದ್ರೆ ಮತ್ತೆ ಇದು ಅಲ್ಲಿ ಶಿಕ್ಷಣಕ್ಕೆ ಬರುತ್ತೆ, ಮತ್ತೆ ಇದು ಅದೇ ಜೀವನ ಮೌಲ್ಯಗಳಿಗೆ ಬರುತ್ತೆ. ಯಾಕೆ ಅಂದ್ರೆ ಇಂಥವ್ರನ್ನ ನಾವು ಚೂಸ್ ಮಾಡಬೇಕಾದ್ರೆ, ಆಯ್ಕೆ ಮಾಡಿ ವೋಟ್ ಹಾಕ್ಬೇಕಾದ್ರೆ ನನಗೆ ಫಸ್ಟ್ ನಾಲೆಡ್ಜ್ ಇರಬೇಕು, ನನಗೆ ಶಿಕ್ಷಣ ಇರಬೇಕು, ನನಗೆ ಯೋಚನೆ ಮಾಡೋ ಶಕ್ತಿ ಇರಬೇಕು. ಯಾರೋ ಅಣ್ಣ ಹಿಂಗಂತೆ, ಅಣ್ಣ ಹಿಂಗಂತೆ, ಅಣ್ಣ ಹಿಂಗ್ ಮಾಡ್ತಾರಂತೆ, ಅಣ್ಣ ಹಂಗ್ ಮಾಡ್ತಾರಂತೆ, ಅಣ್ಣಂಗೆ ವೋಟ್ ಹಾಕಿ ಅಂತ ಅಂದ ತಕ್ಷಣ ವೋಟ್ ಹಾಕ್ಬಿಟ್ರೆ ಹಿಂಗಾಗುತ್ತೆ. ಹೌದು, ಹಣಕ್ಕೋಸ್ಕರ ನಾವು ಮೋಹಕ್ಕೊಳಗಾಗಿ ಮತಗಳನ್ನು ಹಾಕೋದಾಗಿರ್ಬೋದು, ಮತ್ತು ಗುಂಡು ತುಂಡಿನ ಒಂದು ವ್ಯಾಮೋಹಕ್ಕೆ ಒಂದಷ್ಟು ಕೊಡುವಂಥ ಬೆಲೆ ಬಾಳುವ ವಸ್ತುಗಳಿಗೆ ಯಾಮಾರಿದಾಗ ಹಿಂಗೆ ಆಗೋಗ್ತದೆ. ಹಾಗಾಗಿ ಕರೆಕ್ಟಾಗಿ ಅರ್ಹತೆ ಇರುವವರನ್ನು ನಾವು ಆಯ್ಕೆ ಮಾಡಿಕೊಂಡು ಗುರುತಿಸಿ ಕಳಿಸ್ಕೊಟ್ಟಾಗ ಏನೋ ಒಂದು ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ, ಒಳ್ಳೆಯದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತ ನನ್ನೊಂದು ಅಭಿಪ್ರಾಯ ಸರ್. ಅಷ್ಟೇ, ನಮ್ಮ ಆಯ್ಕೆ ಸರಿ ಇರಬೇಕು ಅಂತ. ಆಯ್ಕೆ ಸರಿ ಇರಬೇಕು ಅಂದ್ರೆ ನಮಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು, ಶಿಕ್ಷಣ ಇರಬೇಕು. ಸೊ ಇನ್ನೊಂದಷ್ಟು ಮಾತುಕತೆ ಬಾಕಿ ಇದೆ. ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ನಮ್ಮ ಮಾತುಕತೆನ ಮುಂದುವರಿಸ್ತೀವಿ. BNTV, ಇದು ನಿಮ್ಮ ಧ್ವನಿ.